ಈ ಒಂದು ರೈಡ್ನ ಸ್ಪಾನ್ಸರ್ ಬಂದ್ಬಿಟ್ಟು ಸೇವಾ ಕನ್ನಡಿಗರ ಟ್ರಸ್ಟ್. ಹರಿ ಓಂ, ಎಲ್ರಿಗೂ ನಮಸ್ತೆ. ನಾವಿವಾಗ ಪಂಡ್ರಾಪುರ नदी पे इधर से जाओ, वो इधर एक होटल है, ऐसे जाओ, राइट मारो. ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ನದಿಗೆ, ಕಪಿಲಾ ನದಿಗೆ. ಸ್ನಾನ ಮಾಡಿ ಪ್ರಸಾದ ಆಗಿಬಿಟ್ಟು ದರ್ಶನಕ್ಕೆ ಹೋಗುವಂತ ಟೈಮು 5:30 ಆಗಿದೆ. ಈ ಥರ ಇದೆ ನೋಡಿ ಪಂಡ್ರಾಪುರ ನೈಟು ನೋಡಿ. ಕಪಿಲಾ ನದಿ ಈ ಥರ ಕಾಣುತ್ತೆ ನೈಟು. ಟೈಮಿನ 5:30. ಬೆಳಕರ್ದಿಲ್ಲ. ಬರೀ ಬೋಟ್ಸ್ ಎಲ್ಲ ಜಗ್ಗಳದೆ, ಬೋಟ್ಸೇ ಭಾಳ ಇದೆ. ಇವತ್ತು ಸ್ನಾನ ಮಾಡಿಬಿಟ್ಟು ಜನ ಹೆಂಗಿದ್ದಾರೆ ಈ ಕಡೆ ಕಾಣಲ್ಲ ಅನ್ಸುತ್ತೆ. ಐ ಥಿಂಕ್ ಸಖತ್ತು ಜನ ಇದ್ದಾರೆ. ಇನ್ನು ಬೆಳಕರ್ದಿಲ್ಲ ಇಷ್ಟು ಜನ. ಬೆಳಕರಿದ್ರೆ ಏನು ಕತೆ ಅಂತ. ನದಿ ಚಿಕ್ಕದಾಗಿ ಹರಿತದೆ, ಜೋಳ ಹರಿತಾ ಇಲ್ಲ. ಅದರಲ್ಲೇ 100 ಬೋಟ್ಗಳು ನಿಂತ್ಕೊಂಡಿದೆ. ಸ್ನಾನ ಮಾಡುವ ಬನ್ನಿ. ಸೊ ಓಕೆ ಗೈಸ್, ಅದು ಕಪಿಲಾ ನದಿ ಅಂತ ನಾನು ಹೇಳಿದ್ನಲ್ಲ, ಅದು ಕಪಿಲಾ ನದಿ ಅಲ್ಲ, ಚಂದ್ರಭಾಗ ನದಿ ಅಂತೆ. ಸ್ವಲ್ಪ ಕನ್ಫ್ಯೂಷನ್ ಆಯಿತು, ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಚಂದ್ರಭಾಗ ನದಿ ಹೆಸರು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತಾರೆ. ಇದೆಲ್ಲ ನೀರೆಲ್ಲ ತುಂಬಿತ್ತು. ಚಂದ್ರಭಾಗ ನದಿ ನೆನ್ಪಿಟ್ಕೊಳ್ಳಿ. ಯಾವ್ದು ತಪ್ಪಿದ್ರೆ ಕಮೆಂಟಲ್ಲಿ ತಿಳಿಸಿ. ಈ ಹೆಸರು ಬೆಳೆ ಕರಿತಾ ಇದೆ. ಇಸ್ಕಾನ್ ಇದೆ ನೋಡಿ. ಇಸ್ಕಾನ್ ಬೋಟ್ಗಳು ಇದ್ದಾವೆ, ದೋಣಿಗಳು. ಫೋಕಸ್ ಮಾಡ್ತಿಲ್ಲ. ಜನ ಎಲ್ಲ ಫುಲ್ ಸೆಂಟ್ರಿಗೆ ಹೋಗಿ ಎಲ್ಲ ಸ್ನಾನ ಮಾಡ್ತಾರೆ. ಭಾಳ ಇಲ್ಲ ಅನ್ಸುತ್ತೆ ಮಳೆ ಈ ಕಡೆ ಕಡಿಮೆ, ಮಳೆ ಪ್ರಮಾಣ ಕಡಿಮೆ ಇದೆ. ಯಾವ ಬೆಳಕರ್ತೈತೆ ಸ್ನಾನ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಸ್ವಲ್ಪ ಬೆಳಕರ್ದಿದೆ. ಸೇಮ್ ಇಲ್ಲೊಂಥರ ಕಾಶಿ ಫೀಲು. ಕಾಶಿಯಲ್ಲಿ ಇದೇ ಥರ ಎಲ್ಲ ದೀಪ ಎಲ್ಲ ಹಚ್ಚಿ ಆ ಥರ ಬಿಡ್ತಾರೆ. ಬೋಟಿಂಗ್ ಎಲ್ಲ ಹಿಂಗೆ ಇರುತ್ತೆ, ಅಲ್ಲೂ ಬೋಟ್ಗಳು. ಸೇಮ್ ಕಾಶಿ ಫೀಲು. ಎಲ್ಲ ಫುಲ್ ಮಂತ್ರ ಎಲ್ಲ ಭಜನೆ ಎಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಅದೇ ಇರ್ತಾರಲ್ಲ ನಮ್ಮ ಕಡೆ ಎಲ್ಲ ದಾಸಪ್ಪರ ಇರ್ತಲ್ಲ, ಆ ಥರ ಇಲ್ಲೇ ಇರ್ತಾರೆ ಅನ್ಸುತ್ತೆ. ಎಲ್ಲ ಭಜನೆ ಎಲ್ಲ ಮಾಡ್ತಾಯಿದ್ದಾರೆ. ಸಾಕತ್ತಿದೆ. ಸೇಮ್ ಅದೇ ಫೀಲು. ನೀರು ಸ್ವಲ್ಪ ಕಡಿಮೆ ಇದೆ, ಸ್ನಾನ ಮಾಡೋಷ್ಟಿದೆ. ನೀರು ಭಾಳ ಆದರೆ ಅಲ್ಲೇ ಸ್ನಾನ ಮಾಡ್ಬೇಕಾಗುತ್ತೆ. ಅಲ್ಲಿಂದ ಹತ್ಲಾಗಿ ಸ್ನಾನ ಮಾಡೋಷ್ಟು ನೀರು. ಇಲ್ಲ ಸ್ನಾನ ಮುಗೀತು ನಮ್ಮದು, ದರ್ಶನಕ್ಕೆ ಹೋಗ್ಬೇಕು. ನೀರೇನು ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಸ್ವಲ್ಪ ಕಪ್ಪು ಮಿಶ್ರಿತ ಮಣ್ಣು. ಓಕೆ ಬನ್ನಿ ಹೋಗ್ಬೋದು, ದರ್ಶನಕ್ಕೆ ಹೋಗ್ಬೇಕು. ಸ್ನಾನ ಗೀನ ಎಲ್ಲ ಮುಗೀತು ಆಲ್ರೆಡಿ. ಬೆಳಕರ್ದಿದೆ ಎಲ್ಲ ಚಂದ್ರಪ್ರಭಾದಿಂದೆಲ್ಲ ನಮ್ಮದೆಲ್ಲ ಸ್ನಾನ ಎಲ್ಲ ಮುಗೀತು. ಇನ್ನೇನು ದರ್ಶನಕ್ಕೆ ಒಂದೇ ಹೋಗೋದು. ದರ್ಶನಕ್ಕೆ ಟೈಮ್ ಆಗುತ್ತೆ. ಎರಡು ಇಲ್ಲೇ ಗಂಧಗಿಂದ ಎಲ್ಲ ಹಾಕಿಸ್ಕೊಂಡು ಮಾಡ್ತಾ ಇದು ಕಾಫಿ ಕುಡಿತಾ ಇದ್ದೀವಿ. ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ನೋಡುವ, ಇದೆ ನೋಡಿ ಈ ದೇವಸ್ಥಾನ. ಸೇಮ್ ಇದಿರೋದು ಫಿಲಮ್ ತಿರುಪತಿಲಿ ಯಾವ್ದು ಕೆಳಗಿರುತ್ತಲ್ಲ, ಅದು ಚಿಕ್ಕ ತಿರುಪತಿಗೆ ಯಾವ್ದು ದೇವಸ್ಥಾನ? ಚಿಕ್ಕ ತಿರುಪತಿ ಅಲ್ಲ, ತಿರುಪತಿಗೆ ಮಲಕೊಂಡಿರುತ್ತಲ್ಲ ದೇವರು. ಮಾಡ್ತಾ ಇತ್ತು ದೇವರಸಿ. ಇದು ಗೋವಿಂದರಾಯಪಟ್ಟಣ ಫೀಲ್. ಗೋವಿಂದರಾಯಪಟ್ಟಣ ಫೀಲ್ ದರ್ಶನ ಆ ಕಡೆಯಿಂದ ಅಂತೆ. ಇಲ್ಲಿ ಫೋಟೋ ತಗೊಂಡು ಹೋಗ್ಬೋದು. ಇವಾಗ ದರ್ಶನಕ್ಕೆ ಹೋಗೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಇಲ್ಲೆಲ್ಲ ಬರ್ಬೇಕಂತ ಕ್ಯೂ ಹೊರಗಿಂದ. ಸೊ ಇದೊಂದು ಟೆಂಪಲಲ್ಲಿ ವಿಗ್ರಹನ ಸ್ಪರ್ಶ
ಮಾಡ್ಬೋದು ನಾವು, ಬೇರೆ ಯಾವುದೇ ಟೆಂಪಲ್ ವಿಗ್ರಹ ದರ್ಶನ ಮಾಡೋದಕ್ಕೆ ಬರಲ್ಲ. ಗೊತ್ತಿಲ್ಲ ನೋಡುವ, ಹೊರಗಡೆ ಹೋಗಿ ದರ್ಶನಕ್ಕೆ ಹೋಗಿ. ಕಾಣ್ತಾ ಇದೆ ಆಲ್ರೆಡಿ, ದೇವ್ರು ಕಾಣಲ್ಲ, ದೇವಸ್ಥಾನ ಒಳಗಡೆ ಕಾಣ್ತದೆ. ಮತ್ತೆ ನೀನು ಕೇಳ್ತಿಲ್ವಾ ಹಿಂಗೆ ಅಂತ? ನೀನು ಸ್ವಲ್ಪ ಜೋರಾಗಿ ಆಗ್ಬೇಕಿತ್ತು, ಸೌಂಡು ಗಿಜಿ ಗಿಜಿ ಅಲ್ಲ. ನೀವು ಮೈಕ್ರೋಫೋನಾಗ ಅಷ್ಟೇ ಕೇಳೋದು, ನೀವು ಮೈಕ್ ಹಾಕೊಂಡಿದ್ದೀವಿ, ಅದಕ್ಕೆ ಜೋರಾಗಿ ಆಡ್ಬೇಕು. ಅದು ವಾಯ್ಸ್ ಕ್ಲಿಯರ್ ಮಾಡೋದು, ಎಡಿಟ್ ಮಾಡೋದು. ಸೊ ಬನ್ನಿ ದರ್ಶನಕ್ಕೆ ಹೋಗುವ. ಮೊಬೈಲ್ ಲಾಕರ್ ಗೈಸ್, ಒಳಗಡೆ ಮೊಬೈಲ್ನ ಅಲೋ ಇಲ್ಲ ಅನಿಸುತ್ತೆ. ಮೊಬೈಲ್ ಲಾಕರ್ ಕೂಡ ಇಲ್ಲಿದೆ. ಮೊಬೈಲ್ ಫೋನು ಯಾವುದೇ ಥರ ಈಗ ಅಲೋ ಇಲ್ಲ ಅನಿಸುತ್ತೆ. ನೋಡುವ, ದರ್ಶನ ಇಲ್ಲಿಂದ ಹೋಗ್ಬೇಕಂತೆ. ಸೊ ಇಲ್ಲಿಂದ ಹೋಗುವ. ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ನಾವೇ ಹೋಗಿದ್ವಿ ಪಂಡ್ರಾಪುರದಲ್ಲಿ. ಪಾಂಡುರಂಗ ಅಲ್ಲ, ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕ್ಯೂ ಇದೆ, ದರ್ಶನ ಮಾಡ್ಕೊಂಡು ಸಿಗ್ತೀವಿ. ಸೊ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಖತ್ ದೊಡ್ಡ ಕ್ಯೂ, ಲೈಕ್ ತಿರುಪ್ತಿ ಹಂಗೆ ಟ್ರೈನ್ ಹೋಗ್ತಾ ಅವಾಗ ಬಂದಿದ್ದೀವಿ ಒಳಗಡೆ. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಟೈಮ್ ಇವಾಗ 7 ಗಂಟೆ 8 ನಿಮಿಷ, 7:10 ಆಗಿದೆ. ನೋಡು ಏನಾಗುತ್ತೆ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಫುಲ್ಲು ಜನ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಜಾಸ್ತಿ ನಡ್ಕೊಂಡು ಬಂದು, ಒಂದು ಅರ್ಧ ಗಂಟೆ ನಡ್ಕೊಂಡ್ಬಂದು ಹೆಚ್ಚು ಕಡಿಮೆ ನಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕು. ನೋಡು ಏನಾಗುತ್ತೆ. ನಾಮ ಆಗ್ತಾ ಇದ್ದಾರೆ, ಬಾರ್ದು ಭಾಳ ದೂರ ಐತೆ. ಒಂದು 2% ಮುಗಿದಿಲ್ಲ ಬಿಟ್ಟು ಅಷ್ಟು ದೂರ ಐತಿ. ಪಾಂಡುರಂಗ ದೇವಸ್ಥಾನದಲ್ಲಿ ದರ್ಶನ ನಿಂತ್ಕೊಂಡಿದ್ದೀವಿ. ತುಂಬಾ ಕ್ಯೂ ಇದೆ. ಹಂಗೆ ಅದರಲ್ಲಿ ತುಂಬಾ ಅಷ್ಟು ಕ್ಲೀನ್ ಇಲ್ಲ. ಕ್ಯೂ ಅಲ್ಲೆಲ್ಲ ಕರಂಡಿ ಮೋರಿ ಸ್ಮೆಲ್ಲು ಹೇಳಬಾರ್ದು. ನೆಗೆಟಿವ್ ಅಂತ ಹೇಳ್ಬೇಡ, ಸ್ವಲ್ಪ ನೀಟ್ನೆಸ್ ಇದೆ, ಮೇಂಟೈನ್. ದಷ್ಟಕ್ಕೆ ನಿಂತ್ಕೊಂಡಿದ್ದೀವಿ. ಸೊ ಏನಷ್ಟು ಕ್ಲೀನ್ ಇಲ್ಲ ಇಲ್ಲೆಲ್ಲ. ದರ್ಶನಕ್ಕೆ ಹೋಗೋದು ಭಾಳ ಕಷ್ಟ ಇದೆ. ಮಳೆ ಬೇರೆ ಬಂದಿರೋ ಮೋರಿ ಸ್ಮೆಲ್ಲಿದೆ, ಸ್ವಲ್ಪ ಎಚ್ಚರಿಸಬೇಕು ನಾವೆಲ್ಲ ದರ್ಶನಕ್ಕೆ. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಪಾಂಡುರಂಗ ಟೆಂಪಲ್ಗೆ. ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಯಾವುದೇ ಥರ ಕ್ಲೀನು ಅಂತ ಏನಿಲ್ಲ ನೋಡಿ. ಮೋರಿ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಬೇಕು. ಪಕ್ಕದಲ್ಲೆಲ್ಲ ಗಿಡಗಳು ನೆಡೋದು, ಬಿಸಿಲು ಮಳೆ ಬಂದಾಗ ಗಾಳಿಗೆ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಗಿಡಗಳು, ಸಾಲ ಮರಗಳು ಹಾಕೋಂಥ ವ್ಯವಸ್ಥೆಗಳಾದರೆ ಚೆನ್ನಾಗಾಗುತ್ತೆ ದರ್ಶನ ಮಾಡೋದಕ್ಕೆ. ಸೊ ನೋಡಿ ಕ್ಯೂ ಹೋಗ್ತಾ ಇರೋದು. ಅಯ್ಯೋ ನೋಡಿದ್ರಲ್ಲ, ನಾನೇನು ಹೇಳಲ್ಲ, ನೋಡಿ ಹೆಚ್ಚಿಟ್ಕೊಳ್ಳಿ ಅಷ್ಟೇ, ಏನು ಹೇಳಬಹುದು. ಕ್ಯೂ ಇದು. ಸೊ ಪಕ್ಕದಾಗೆಲ್ಲ ಯಾವ ಥರ ಇದೆ, ಈ ಕಡೆ ನೋಡಿ, ಕೆಳಗೆ ನೋಡಿ, ಮೇಲೆ ನೋಡಿ, ಏನು ಹೇಳೋಕ್ಕಲ್ಲ. ನೀವು ಅದೇನು ಕಮೆಂಟಲ್ಲಿ ತಿಳಿಸಿ ಅಷ್ಟೇ. ಫುಲ್ ಕಿಚಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಮಾಲ್ ಗುಟ್ಕ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲಿ ಅವರೆಲ್ಲ ಹಾಕೊಂಡೇ ಹೋಗ್ತಾರೆ. ಫಸ್ಟು ಇದರಲ್ಲಿ ಸೇಲ್ ಮಾಡ್ತಿರೋರು ತಪ್ಪ ಅಥವಾ ಇಲ್ಲಿ ಸೇಲ್ ಮಾಡೋಕೆ ಬಿಟ್ಟಿರೋರು ತಪ್ಪ ಗೊತ್ತಿಲ್ಲ. ವಿಮಲ್ ಗುಟ್ಕ ಎಲ್ಲ ಎಲ್ಲ ಸೇಲ್ ಮಾಡೋಕೆ ಬಿಟ್ಟಿದಾರಲ್ಲ, ಸೇಲ್ ಮಾಡೋಕ್ಕಪ್ಪ ತಗೊಳಪ್ಪ. ಏನು ಹೇಳೋಕ್ಕಾಗಲ್ಲ. ಎಲ್ಲ ಹಾಕ ಮುಕ್ಕಂತ ಹೋಗ್ತಾರೆ, ಇನ್ನೇನು ಸ್ಮೆಲ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಯಾರು ಮಾಡೋದು ತಪ್ಪು? ಜನಗಳನ್ನ ಹೋಗ್ತಾರೆ ಗಲೀಜು ಮಾಡ್ಕೊಂಡು. ಜನಗಳು ಮಾಡೋ ಗಲೀಜಿಗೆ ಯಾರು ಏನು ಮಾಡೋಕ್ಕಲ್ಲ. ಜನಗಳು ನಾವು ಕರೆಕ್ಟಾಗಿರ್ಬೇಕು. ಕೆಲವೊಂದು ನಾವೇ ಕರೆಕ್ಟಾಗಿಲ್ಲ ಅಂತಂದರೆ ಹೆಂಗೆ ಕಾಣುತ್ತೆ? ಸ್ವಲ್ಪ ಹೋಗ್ತಾ ಇದ್ದೀವಿ. ಒಂದು ಅರ್ಧ ಗಂಟೆ ಮೇಲೆ ಆಯಿತು ಕ್ಯೂ ನಿಂತು ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಮ್ಯಾಟೆಲ್ಲ ಹಾಕಿದ್ದಾರೆ, ಆದಷ್ಟು ವ್ಯವಸ್ಥೆ ಆಗಿದೆ. ಇನ್ನು ಸ್ವಲ್ಪ ವ್ಯವಸ್ಥೆ ಆಗಬೇಕು. ಮಳೆ ನೀರಿಗೆ ಎಲ್ಲ ಸ್ವಲ್ಪ ನೋಡ್ಬೇಕಷ್ಟೆ. ಎಲ್ಲ ಆಗಿದೆ ಅಷ್ಟೇನು, ಹಂಗೆ ಬಿಟ್ಟಿಲ್ಲ. ಸ್ವಲ್ಪ ಬೇಕಾಗ್ಬೋದು. ಸ್ಮೆಲ್ ಭಾಳ ಇದೆ ಹೇಳ್ತಾರದು.
ಇನ್ನೂ ಭಾಳ ಕ್ಯೂ ಇದೆ, ಇನ್ನೂ ಭಾಳ ಉದ್ದ ಇದೆ. ಇನ್ನೊಂದು ಅವರ್ ಅಂತೂ ಆಗುತ್ತೆ ನೋಡುವ. ನೋಡಿ ನದಿ ಈ ಥರ ಕಾಣುತ್ತೆ ಇಲ್ಲಿಂದ. ಚಂದ್ರಪ್ರಭಾ ನದಿ. ಚಂದ್ರಪ್ರಭಾ ನದಿ. ಬೆಳಗ್ಗೆಯಲ್ಲಿ ಎಲ್ಲ ಸೇಮ್ ವೈಬ್. ವೋಟಿಂಗ್ ಫುಲ್. ಸೊ ಮೊಬೈಲೆಲ್ಲ ಅಲೋ ಇಲ್ಲ, ಇಲ್ಲೆಲ್ಲ ಲಾಕು. ಮೊಬೈಲೆಲ್ಲ ಕೊಟ್ಬಿಟ್ರೆ ಕೆಳಗಡೆ ಬರುತ್ತಂತೆ. ಸೊ ಇಲ್ಲಿ 2 ಮೊಬೈಲ್ನ ಕೊಟ್ಬಿಟ್ಟು ಹೋಗ್ಬೇಕು. ಗೈಸ್ ದರ್ಶನ ಅಂತ ಮುಗೀತು. ಮೊಬೈಲ್ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡ್ವಿ ಇವಾಗ. ಸೊ ಸೇಮ್ ಬಾಲರಾಮ ವಿಗ್ರಹ ಇದೆಯಲ್ಲ ಅಷ್ಟೇ ಇದೆ ವಿಗ್ರಹ, ವಿಗ್ರಹ ದೊಡ್ಡದಾಗಿಲ್ಲ, ಚೆನ್ನಾಗಿದೆ. ನಮಗೆ ಮುಟ್ಟಿ ದರ್ಶನ ಮಾಡೋಂಥ ಭಾಗ್ಯ. ಡೈರೆಕ್ಟಾಗಿ ಹೋಗಿ ಸ್ಪರ್ಶ ಮಾಡ್ಬೋದು ವಿಗ್ರಹನ. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಅನ್ನಪ್ರಸಾದ 12 ಗಂಟೆಗೆ ಇರುತ್ತಂತೆ. ಸೊ ನೋಡುವ ಇವಾಗ ಏನಾಗುತ್ತೋ ಗೊತ್ತಿಲ್ಲ. ತಿಂದಿಲ್ಲ ಹೊಟ್ಟೆ ನೋಡುವ. ದರ್ಶನ ಎಲ್ಲ ಮುಗೀತು. ಪ್ರಸಾದ 12 ಗಂಟೆಗೆ ಅಂತೆ. ದರ್ಶನ ಅಂತೂ ಅದ್ಭುತ. ಹೇಳಿದ್ನಲ್ಲ, ಸ್ಪರ್ಶ ಮಾಡ್ಬಿಟ್ಟು ಬಂದಿರ್ತೀವಿ ದರ್ಶನ ಮಾಡಿ. ಸೊ ಬನ್ನಿ ಹೋಗುವ. ಸೊ ಮತ್ತೆ ನೋಡಿ ಈ ಥರ ಇದೆ ಎಂಟ್ರೆನ್ಸ್. ಫುಲ್ಲು ರಶ್ಶು. ಮೊಬೈಲ್ ಹೋಯ್ತು ಅಂದರೆ ಕಸ್ಕೊಂಡು ಹೊಟ್ಟೋಗ್ತಾರೆ. ಭಾಳ ಹುಷಾರಾಗಿರ್ಬೇಕು. ಇದೆ ಹುಷಾರಾಗಿರ್ಬೇಕಿಲ್ಲ. ಗನ್ನು ಹಿಂಗೆ ಡಮ್ ಡಮ್ ಅಂತ ಇವೇ ಎಲ್ಲ ಕಡೆ. ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡ ಮುದುಕರಾಗತ್ತೆ ಗನ್ ಮಾಡ್ತಾಯಿದ್ರಲ್ಲ. ಹೋಗು. ಮತ್ತು ಮೊಬೈಲಿಗೆ ಫೀಸು, ಒಂದು ಮೊಬೈಲಿಗೆ 5 ರೂಪಾಯಿ, 2 ಮೊಬೈಲಿಗೆ 10 ರೂಪಾಯಿ. ಯಾವ 50 ಅಂತ ಹೋಗ್ತಾ. ಮತ್ತು ಹಂಗೆ ಬಂದ್ವಿ. ನಿನ್ನೆ ಮಲಗಿದ್ವಲ್ಲ ಇಲ್ಲಿ, ಅಲ್ಲಿಗೆ. ಸೊ ಇದೊಂದ್ಬಿಟ್ಟು ಒಂದು ಪ್ರವಾಸಿ ಚಿತ್ರ ಅಂತ ಗೊತ್ತಿಲ್ಲ. ಮೇಲೆಲ್ಲ ರೂಮ್ಸ್ ಇದ್ದಾವೆ. ರೂಮ್ಸ್ ಎಲ್ಲ ಫುಲ್ ಆಗಿದ್ದು ಅಂತ ನಾನು ಇಲ್ಲೇ ಸದ್ಯಕ್ಕೆ ಮಲ್ಕೋಣ ಅಂತ ನಿನ್ನೆ ಮಲಗಿದ್ವಿ. ಸೊ ಅಲ್ಲೇ ಒಂದು ದೇವಸ್ಥಾನ ಇದೆ ನೋಡಿ. ಸೇಮ್ ಇದೇನು ದೇವ್ರು ಇದೆಯೋ ಅಲ್ಲೋ ಅದೇ ದೇವರೇ ಇರೋದು. ಸೇಮ್ ಇದರಲ್ಲೇ ಇದೇ ದೇವರು, ಸ್ವಲ್ಪ ಸೈಜು ದೊಡ್ಡದಿದೆ ಅಷ್ಟೇ. ಸೇಮ್ ಇಲ್ಲೇ ಇದೆ. ಕೈ ಮುಕ್ಕಳಿ. ಸೊ ಇಂದ ಹೊರಡಬೇಕು. ಬ್ಯಾಕ್ ಪ್ಯಾಕೆಲ್ಲ ಮಾಡ್ಕೊತಾ ಇದ್ದೀವಿ. ಬ್ಯಾಕ್ ಪ್ಯಾಕೆಲ್ಲ ಮಾಡ್ಬಿಟ್ಟು ಲೈಟಾಗಿ ಹೋಳಿಗೆ ಅವು ಇದ್ವಲ್ಲ ನಮ್ಮ ಹತ್ರ, ಕಜ್ಜಿಕಾಯಿ ಅದೆಲ್ಲ ತಿಂದು ಖಾಲಿ ಮಾಡ್ತಾಯಿದ್ದೀವಿ. ಊಟ 12 ಗಂಟೆಗಂತೆ. ಊಟ ಮಾಡ್ಕೊಂಡು ಹೋಗುವ. ಇಲ್ಲಿ ಹೋಟ್ಲ ತಿನ್ನೋಕ್ಕೂ ಭಾಳ ಚೆನ್ನಾಗಿ ಬೇಜಾರುತ್ತೆ. ನೋಡಿದ್ವಲ್ಲ, ಅದಕ್ಕೆ ನಮ್ಮೇ ತಿಂತಾಯಿದ್ದೀವಿ. 12 ಗಂಟೆಗೆ ಊಟ ಅಂತ. ಊಟ ಮುಗಿಸ್ಕೊಂಡೇ ಹೋಗ್ತೀವಿ ನಿಧಾನಕ್ಕೆ. ಊಟಕ್ಕೆ ಹೋಗುವ. ಗಾಯ್ಸ್ ಇವಾಗ ಟೈಮು 12 ಗಂಟೆ ಆಗ್ತಾ ಬಂದಿದೆ. 12 ಗಂಟೆ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ಊಟಕ್ಕೆ ಬಂದ್ವಿ, ಅನ್ನದಾಸೋಹಕ್ಕೆ. ಇಲ್ಲೇ ಒಂಥರ ಸಿಸ್ಟಮ್ಸ್ ಏನೇನು ಇದೆಲ್ಲ ಫುಲ್ ಕೂತಿದ್ರು. ಒಂದೊಂದೇ ಲೈನ್ ಎಬ್ಬಿಸ್ ಕಳಿಸಿದ್ರು. ಅಲ್ಲಿ ಹೋಗಲಿಂದ ಕ್ಯೂ ಇಂದ ತಗೊಂಡು ಏನೋ ಮಾಡ್ತಾ ಇದ್ದಾರೆ. ಏನು ಅಲ್ಲ ಎಷ್ಟು ಜನ ಎದ್ದೇ ಹೋದ್ರು ನೋಡತಂಗ. ನೋಡಿ ಎಷ್ಟು ತಂಗ ಒಂದು 3 ಗಂಟೆ ಮೇಲಾಯಿತು ಅನಿಸುತ್ತೆ, ಹೆಚ್ಚು ಕಮ್ಮಿ. ಒಂದು ಕುತ್ಕೊಂಡು ಏನು ಆಯ್ತಾ ಇದು ನಾವು ಹೊಟ್ಟೆ ಬರ್ತಿದೆ. ನೋಡ್ಬೇಕು ಅದು ಏನು ಪ್ರಸಾದ. ದೇವ್ರ ಪ್ರಸಾದಕ್ಕೋಸ್ಕರ ಕೂತಿರೋದು ಅಷ್ಟೇ, ಏನಿದೆ. ನೋಡೋ ಪ್ರಸಾದ ಮಾಡ್ಕೊಂಡು ಹೋಗು. ಸೊ ಊಟದ ಹಾಲ್ ಒಳಗಡೆ ಎಂಟ್ರಿ ಆದ್ವಿ. ಎಲ್ಲ ಬೊಫೆ ಸಿಸ್ಟಮ್ಮು. ಸೊ ಅಲ್ಲೆಲ್ಲ ಬಡಿಸ್ಕೊಂಬಿಟ್ಟು ತಗೊಂಡು ನಾವು ಇಲ್ಲಿ ಬಂದು ಊಟ ಮಾಡಬೇಕು. ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಊಟ ಮಾಡಬೇಕು. ಸ್ವಲ್ಪ ಡಿಲೇ ಆಯಿತು. ಊಟ ಹೇಗಿದೆ? ಚಪಾತಿ ಊಟ ಚೆನ್ನಾಗಿರಂಗಿದೆ. ಊಟ ಚಪಾತಿ, ಅನ್ನ ಸಾಂಬಾರು ಊಟ. ನುಗ್ಗೆಕಾಯಿ ಸಾಂಬಾರು ಅದಕ್ಕೆ ಚೆನ್ನಾಗಿದೆ. ಸಣ್ಣಕ್ಕೆ ಅನ್ನ, ಊಟ ಚೆನ್ನಾಗಿದೆ. ಸಿಸ್ಟಮ್ ಚೆನ್ನಾಗಿಲ್ಲ ಅಷ್ಟೇ. ಊಟ ಎಲ್ಲ ಸೂಪರಾಗಿದೆ. ಸಿಸ್ಟಮ್ ಚೆನ್ನಾಗಿಲ್ಲ ಅಷ್ಟೇ. ಇವಾಗ ನಾವು ಪಂಡ್ರಾಪುರದಿಂದ ಇವತ್ತು ನಮ್ಮ ಒಂದು ಪ್ರಯಾಣನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಹೋಗಿ ತಲುಪಬೇಕಾಗಿರೋದು ವಾರಣಾಸಿಗೆ, ಕಾಶಿಗೆ ಹೋಗಬೇಕು. ಇಲ್ಲಿಂದ 1319 ಕಿಲೋಮೀಟ್ರ್ ಇದೆ.
ಸೊ ಮ್ಯಾಪಲ್ಲಿ ಟ್ರ್ಯಾಕ್ ಆಗ್ತಾಯಿರೋದು ಬೈ ವಾಕಲ್ಲಿ ಹಾಕಿದ್ದೀನಿ. 1320 ಕಿಲೋಮೀಟ್ರು ತೋರಿಸ್ತಾ ಇದೆ. ಸೊ ಗೊತ್ತಿಲ್ಲ, ಇಲ್ಲಿ ಯಾರು ಕೇಳಬೇಕು ಏನು ಗೊತ್ತಾಗಲ್ವಲ್ಲ, ನಾನು ಮ್ಯಾಪ್ನೇ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀನಿ, ಅಷ್ಟು ಬಿಟ್ಟರೆ ನಮಗೇನೂ ಗೊತ್ತಿಲ್ಲ. ಸೊ ಏನಿಲ್ಲ, ನಾವು ಮ್ಯಾಪ್ ಟ್ರ್ಯಾಕ್ ಮಾಡೋದು ಹೋಗ್ತಾ ಇರೋದು ಅಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ. ಸೊ ಇನ್ನೊಂದು 10 ದಿನ ಆಗ್ಬೋದು ಅಂದ್ಕೊತೀನಿ. ಸೊ ಇಲ್ಲಿ ಯಾವ್ಯಾವ ಮೇನ್ ಪ್ಲೇಸ್ಗಳು ಸಿಗ್ಬೋದೇನೋ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಏನೂ ಗೊತ್ತಾಗಲ್ಲ. ಯಾಕಂದರೆ ಜನ ನಮ್ಮವರಲ್ಲ, ಜಾಗ ನಮ್ಮದಲ್ಲ. ನಮ್ಮ ಕರ್ನಾಟಕದಲ್ಲಾದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದಕ್ಕೆ ಇವಾಗ ಸುಮ್ಮನೆ ಹೋಗ್ತಾ ಇರೋದೇ ಮ್ಯಾಪ್ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ರೈಡ್ ಮಾಡ್ತೀವಿ ಸೈಕಲ್ನ. ಯಾವುದಾದ್ರು ಒಂದು ಪೆಟ್ರೋಲ್ ಬಂಕ್ ನೋಡಿ ಅಲ್ಲಿ ಸ್ಟೇ ಆಗೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಸೊ ಬನ್ನಿ ಹೋಗುವ ಡೈರೆಕ್ಟ್ ಕಾಶಿಗೆ. ಗಾಯ್ಸ್ ಒಂದು 10 ಕಿಲೋಮೀಟ್ರ್ ರೈಡ್ ಮಾಡಿದ್ವಿ. ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಸ್ಟಾಪ್ ಹಾಕ್ಬಿಟ್ಟು ಜರ್ಕಿನೆಲ್ಲ ಹಾಕ್ಕೊಂಡು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಮಳೆ ಸಣ್ಣ ಬರ್ತಾನೆ ಇದೆ. ಸೊ ಇರಲಿ, ಹೋಗಲೇಬೇಕು. ಇನ್ನೊಂದು 15 ಡೇಸ್ 20 ಡೇಸ್ ಕಷ್ಟಪಟ್ಟು ಹೊಳಿಲೇಬೇಕು ಅಂತ ಎಲ್ಲೂ ಡ್ರಾಪ್ ಮಾಡ್ತಿಲ್ಲ. ಹೋಗ್ತಾ ಇದೀವಿ ಸುಮ್ಮನೆ. ಇದು ರೈನ್ ಕೋಟ್ ಹಾಕೊಂಬಿಟ್ಟು ಬನ್ನಿ ಹೋಗು. ಅಲ್ಲೇವು ಬಾತ್ಕೋಳಿ ಕರೆಕ್ಟ್ ಇದಾವೆ ನೋಡಿ. ಸೊ ಹೋಗ್ಬೇಕು. ಇನ್ನೂ 1290 ಚಿಲ್ಲರೆ ಏನೋ ಆಯ್ತು. ಹೋಗ್ತಾ ಇರ್ಬೇಕು ಸೈಕಲ್. ಬನ್ನಿ ಹೋಗು. ಕೊಟ್ಟಿ ಕೊಡ್ತಾಯಿದ್ದೀವಿ. ಸೊ ಇದು ದೇವಸ್ಥಾನ ಸಿಕ್ತು ನಮಗೆ. ಇದು ಬಂದ್ಬಿಟ್ಟು ನಿಜವಾದ ಪಾಂಡುರಂಗ ವಿಗ್ರಹ. ಕೀರ್ತನೆ ಎಲ್ಲ ಇರುತ್ತೆ. ನೈಟು ಭಜನೆ ಮಾಡ್ತೀನಿ. ಸೊ ವಿಠ್ಠಲ ನಾವಿವತ್ತು ಮತ್ತೆ ವಿಠ್ಠಲನ ದೇವಸ್ಥಾನಕ್ಕೆ ಇಲ್ಲೊಂದು ಮಂದಿರ ಹೋಗೋ ದಾರಿಗೆ ಸಿಕ್ಕಿದೆ. ಮತ್ತೆ ಬಂದಿದ್ದೀವಿ. ಇಲ್ಲಿ ಉಳ್ಕೊಂಡಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ವಿಠ್ಠಲ ಮಂದಿರ ಭಜನೆ ಕಾರ್ಯಕ್ರಮ ಎಲ್ಲ ಇದೆ. ಹರಿ ಓಂ, ಎಲ್ಲರಿಗೂ ನಮಸ್ತೆ. ಸೊ ನಾವು ಇವತ್ತಿದ್ದೀವಿ ದೇವಸ್ಥಾನ. ಯಾವ ದೇವಸ್ಥಾನಪ್ಪ ಅಂತಂದರೆ ವಿಠ್ಠಲ ಪಾಂಡುರಂಗ ದೇವಸ್ಥಾನದಲ್ಲಿ. ಸೊ ಈ ಒಂದು ದೇವಸ್ಥಾನದ ವಿಶೇಷ ಏನಂದರೆ, ಈ ಒಂದು ದೇವ್ರನ್ನ ವಿಶೇಷ ಏನಂದರೆ, ನಾವು ಯಾವುದೇ ದೇವಸ್ಥಾನ ಯಾವುದೇ ದೇವ್ರ ಗುಡಿಗೆ ಎಲ್ಲೇ ಹೋದರೂ ವಿಗ್ರಹನ ಮೂರ್ತಿನ ಮುಟ್ಟೋ ಆಗಿಲ್ಲ. ಇದನ್ನು ಮುಟ್ಟಿ ಸ್ಪರ್ಶ ಮಾಡಿ ನಾವು ಆಶೀರ್ವಾದ ಕೂಡ ಪಡ್ಕೋಬೋದಂತೆ. ಸೊ ಇದೆಲ್ಲ ಹೀಗೆ ಗರ್ಭಗುಡಿ ಒಳಗಡೆ ಎಲ್ಲ ಬಿಡ್ತಾರೆ, ಸ್ಪರ್ಶ ಮಾಡ್ಬೋದು. ಹಾಗೆ ಒಂದು ಬುಕ್ ಕೂಡ ಸಿಕ್ತು, ಅಣ್ಣ ಕೊಟ್ಟರು ಅಲ್ಲಿ. ಸೊ ಇದರಲ್ಲಿ ಫುಲ್ ಇನ್ಫಾರ್ಮೇಷನ್ ಇದೆ. ಸೊ ನನಗೆ ಅಷ್ಟು ಹಿಂದಿ ಬರಲ್ಲ, ಆದರೂ ಅವ್ರು ಹೇಳಿದ್ರು, ಅಷ್ಟು ಅರ್ಥ ಮಾಡ್ಕೊಂಡು ನಿಮಗೆ ಹೇಳ್ತಿದ್ದೀನಿ. ನಮ್ಮ ಹಂಪಿಯಲ್ಲಿ ಇರುವಂಥ ವಿಠ್ಠಲ ಮೂರ್ತಿ ಎಲ್ಲ ಫೋಟೋ ಇದೆ ಅಂತ ಇದರಲ್ಲಿ. ಹೈದ್ರಾಬಾದಲ್ಲಿರೋದು, ಹಂಪಿಯಲ್ಲಿರೋದೆಲ್ಲ ನಿಮಿಷ ಹಾಂ ನೋಡಿ, ಇದು ಯಾವುದು ಹೈದ್ರಾಬಾದಿಂದ ಇರ್ಬೋದಾ? ಹಂಪಿದು ಹೈದ್ರಾಬಾದಿಂದು ಎಲ್ಲ ಇದೆಯಂತೆ. ಸೊ ಬುಕ್ಕು ದೊಡ್ಡದಿದೆ, ಗೊತ್ತಿಲ್ಲ. ಸೊ ಇವತ್ತು ಇಲ್ಲೇ ನೈಟು ಸ್ಟೇ ಆಗುವಂಥ ದೇವಸ್ಥಾನದಲ್ಲಿ. ಸೊ ಇದು ಎಲ್ಲ ಭಜನೆ ಫ್ರೀ ಅಲ್ವಾ, ಭಜನೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೈಟ್ 11 o'clock ತನಕ ಭಜನೆ ಎಲ್ಲ ಸ್ಟಾರ್ಟ್ ನಡೆಯುತ್ತಂತೆ. ಸೊ ನೈಟ್ ಇಲ್ಲೇ ಪ್ರಸಾದ ಇದೆಯಂತೆ, ಪ್ರಸಾದ ಎಲ್ಲ ಇಲ್ಲೇ ಮಾಡಿ ಇಲ್ಲೇ ಮಲ್ಕೊಳ್ಳುವ. ಜೈ ಶ್ರೀರಾಮ್. ಸಿಗ್ತೀನಿ ನಿಮಗೆ ಮುಂದೆ. ಎಲ್ಲ ಮಂತ್ರ ಎಲ್ಲ ಪಠನೆ ಆಗ್ತಾ ಇದೆ. ಇವತ್ತು ನೈಟ್ ಇಲ್ಲೇ ಪ್ರಸಾದ ಇದೆ ದೇವಸ್ಥಾನದಲ್ಲಿ, ಇಲ್ಲೇ ಪ್ರಸಾದ ಮಾಡ್ತಾ ಇದ್ದೀವಿ. ಎಲ್ಲ ಹೋದ್ರು ಯಾವುದೇ ಸ್ಟೇಟು ಲ್ಯಾಂಗ್ವೇಜು ಆ ಥರದ್ದು ಏನು ಮಾಡ್ತಾರೆ, ತುಂಬಾ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಕೆಲವೊಬ್ಬರು ಆ ಥರ ಮಾಡ್ತಾ ಇದ್ದಾರೆ ಲ್ಯಾಂಗ್ವೇಜು, ಅವರು ಕರ್ನಾಟಕ ಆ ಥರದ್ದು ಆಯಿತು. ಇಲ್ಲಿ ಸಭೆ ಇರುತ್ತೆ, ಆಗಲೇಬೇಕು. ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಫುಲ್ ಏನು ಸೌಂಡ್ ಕೇಳಿಸ್ತಾ ಇಲ್ಲ, ಗೊತ್ತಿಲ್ಲ ನಿಮಗೆ ಕೇಳಿಸ್ತಾ ಇದೆಯಲ್ಲ ಅಂತ. ಫುಲ್ ಎಲ್ಲ ಭಜನೆ ಮಾಡ್ತಾ ಇದ್ದಾರೆ ಎಲ್ಲ.
ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಬಂದಿದ್ದಾರೆ, ಚೆನ್ನಾಗಿ ಎಲ್ಲ ಹಾಡು ಹೇಳ್ತಾ ಇದ್ದಾರೆ. ಏನು ಅರ್ಥ ಆಗಲ್ಲ, ಯಾಕಂದ್ರೆ ಇದು ಮರಾಠಿಲಿ ಆಡ್ತಾ ಇರಬಹುದು, ಮರಾಠಿಲೇ ಹಿಂದಿ ಎರಡರಲ್ಲಿ ಒಂದು. ಎಲ್ಲ ಹಿರಿಯರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲ ಹಿರಿಯ ಅಂತಾರೆಲ್ಲ ಬಂದು ಭಜನೆ ಪದನೆ ಕಿವಿ ಕಿತ್ತೋಗುತ್ತೆ. ಒಳಗೋಗೋ ಬನ್ನಿ. ನೋಡಿದ್ರಲ್ಲ, ಸಖತ್ ಸೌಂಡ್ ಇದೆ, ಏನು ಕೇಳ್ಸಲ್ಲ. ಗೈಸ್, ಟೈಮು 10:30 ಆಗಿದೆ, ಭಜನೆ ಇನ್ನೂ ಮುಗ್ದಿಲ್ಲ. ಸೊ ನೋಡ್ತಾ ಇರ್ಬೋದು, ಇವಾಗ ಎಂಡಿಂಗ್ ಆಯ್ತು ಅನ್ಸುತ್ತೆ. ಚಪ್ಪಾಳೆ ಎಲ್ಲ ಹೊಡಿತಾ ಇದ್ದಾರೆ, ಗೊತ್ತಿಲ್ಲ. 10:30 ಆಗಿದೆ. ಪ್ಲಾನ್ ಮಾಡ್ತಾಯಿದ್ವಿ. ನಮ್ಮ ಮಾವ ಗಾಡಿ ಮಾಡ್ಕೊಂಡಿರ್ತಾರೆ, ಹೊರಗಡೆ ವಾಯ್ಸ್ ಕಸ ಒಂದಷ್ಟು ಬ್ರೇಕ್ ಆಗುತ್ತೆ. ಹೊರಗಡೆ ಟೆಂಟ್ ಹಾಕ್ಬೇಕು, ಸಿಗ್ತೀನಿ. ಸೊ ಇವತ್ತು ಇದೇ ಒಂದು ಪಾಂಡರಂಗನ ದೇವಸ್ಥಾನ ಒಳಗಡೆ ಟೆಂಟ್ ಹಾಕ್ಕೊಂಡಿದ್ದೀವಿ. ಸೊ ಭಜನೆ ಎಲ್ಲ ಫುಲ್ ಕಂಪ್ಲೀಟಾಗಿ ಮುಗಿದಿದೆ, ನೋಡ್ತಾ ಇರ್ಬೋದು ನೀವು. ಹೊರಗಡೆ ಮನೆಗೆ ಹೋಗಿದ್ದಾರೆ ಆಲ್ರೆಡಿ ಎಲ್ಲರೂ. ಸೊ ಜನ ಕೂತಿದ್ರಲ್ಲ, ಅಲ್ಲೇ ಟೆಂಟ್ ಹಾಕ್ಕೊಂಡು ಮಲ್ಕೊಂಡಿದ್ದೀವಿ. ಒಳ್ಳೆ ಟೈಮ್ 12 ಗಂಟೆ ಆಗಿದೆ. 12 ಗಂಟೆ ತನಕ ಭಜನೆ ಮಾಡಿದ್ರು. ಸೊ ಏನು ಮಾಡೋದು, ಸೊ ಇವತ್ತು ಇಲ್ಲೇ ಸ್ಟೇ ಇಲ್ಲೇ ಮಲ್ಕೊಂತಿದ್ದೀವಿ. ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗು ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್. Hare